ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ಇವತ್ತಿನ ವಿಜ್ಞಾನದ ತರಗತಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಬಲ ಮತ್ತು ಒತ್ತಡ ಈ ಒಂದು ಪಠ್ಯದ ಕುರಿತಾದಂತಹ ಪಾಠವನ್ನ ಕಲಿತಾ ಹೋಗ್ತೀವಿ. ಇದನ್ನ ಕಲಿಯೋದ್ಕಿಂತ ಮುಂಚೆ ನೀವು ಹೋದ್ ಕ್ಲಾಸ್ನಲ್ಲಿ ಬಲ ಮತ್ತು ಒತ್ತಡದಲ್ಲಿ ಈ ಶಕ್ತಿಗಳ ಬಗ್ಗೆ ನೀವು ತಿಳ್ಕೊಂತಾ ಹೋದ್ವಿ. ಮತ್ತೆ ಘರ್ಷಣೆಗಳಾಗಿರ್ಬಹುದು, ಗುರುತ್ವಾಕರ್ಷಣ ಆಗಿರಬಹುದು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ. ಈಗ ಸುವಿಸ್ತಾರವಾಗಿ ಅದ್ರ ಬಗ್ಗೆ ಒಂದು ಸಿಮ್ಯುಲೇಷನ್ ಮೂಲಕ ನಾವು ಕಲಿತಾ ಹೋಗೋಣ. ಅದಕ್ಕಿಂತ ಮುಂಚೆ ಬಲ ಮತ್ತು ಒತ್ತಡ ಈ ಒಂದು ಪಠ್ಯದ ಒಂದು ಟಾಪಿಕ್ ಅನ್ನ ಬರೆದ್ಬಿಡ್ತೀನಿ. ಬಲ ಮತ್ತು ಒತ್ತಡ. ಈ ತರ ಒಂದು ಸ್ಲೋಪ್ ಇರುವಂತಹ ಜಾಗ. ಇವಾಗ ನೀವು ಆಟದ ಮೈದಾನದಲ್ಲಿ ಆಟ ಆಡ್ತಿರ್ಬೇಕಾದ್ರೆ, ಜಾರಬಂಡಿಯನ್ನ ಆಡ್ತಿರ್ಬೇಕಾದ್ರೆ, ಅಥವಾ ಸೈಕಲ್ ಅನ್ನೇ ತುಳಿತಿರ್ಬೇಕಾದ್ರೆ, ಈ ಅಪ್ ಅನ್ನೋ ಜಾಗದಲ್ಲಿ ನಾವು ಹೋಗ್ಬೇಕಾದಾಗ ನಮ್ಗೆ ಹೆಚ್ಚು ಶಕ್ತಿಯನ್ನ ವ್ಯಯಿಸ್ತೀವಿ. ಅದೇ ಈ ಅಪ್ಪಿಂದ ಡೌನ್ ಜಾಗಕ್ಕೆ ಹೀಗ್ ಬರ್ಬೇಕಾದ್ರೆ ಸುಲಭವಾಗಿ ನಾವು ಬರ್ತೀವಿ ಅಲ್ವಾ. ನಡಿಗೆ ಆಗಿರ್ಬಹುದು ಅಥವಾ ಸೈಕಲ್ ಅಲ್ಲಿ ಓಡಾಟ ಮಾಡೋದಾಗಿರ್ಬಹುದು, ಸುಲಭವಾಗಿ ಬರ್ಲಿಕ್ಕೆ ಆಗತ್ತೆ. ಸೊ ಇದನ್ನ ನಾವು ಏನಂತ ಕರಿತೀವಿ? ರಚನಾ ಶಕ್ತಿ ಹಾಗೂ ಚಲನಾ ಶಕ್ತಿ. ಈ ಪ್ರಚನಾ ಶಕ್ತಿ ಅನ್ನೋದು ಇಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಚಲಿಸ್ತಾ 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 ಪ್ರಚನಾ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ, ಅದು ಚಲನಾ ಶಕ್ತಿ ಹೆಚ್ಚಾಗಿ ಇರುತ್ತೆ. ಇಲ್ಲೂ ಕೂಡ ಪ್ರಚನಾ ಶಕ್ತಿ, ಚಲನಾ ಶಕ್ತಿ ಈ ರೀತಿಯಾಗಿ ಇರುತ್ತೆ. ಇಲ್ಲಿ ಪ್ರಚನಾ ಶಕ್ತಿ ಅನ್ನೋದು ಕಮ್ಮಿ ಆಗ್ತಾ ಬಂದಂಗೂ ಚಲನಾ ಶಕ್ತಿ ಅನ್ನೋದು ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಒಂದು ಪಾಯಿಂಟ್ಗೆ ತಟಸ್ಥವಾಗಿ ನಾವು ನಿಂತಹ ಒಂದು ಕ್ಷಣದಲ್ಲಿ ಈ ಒಂದು ಚಲನಾ ಶಕ್ತಿ ಏನಿದೆ ಅದು ಶೂನ್ಯವಾಗುತ್ತೆ, ಹಾಗೂ ಪ್ರಚನಾ ಶಕ್ತಿ ಉಚ್ಚ ಸ್ಥಾನದಲ್ಲಿ ಅಂದ್ರೆ ಅತಿ ಹೆಚ್ಚು ಸ್ಥಾನದಲ್ಲಿ ಈ ಒಂದು ಸ್ಥಳದಲ್ಲಿ ಇರುತ್ತೆ. ಅದೇ ರೀತಿ ಇಲ್ಲಿ ಪ್ರಚನಾ ಶಕ್ತಿ ಇಳಿತಾ ಬರುತ್ತೆ ಹಾಗೂ ಚಲನಾ ಶಕ್ತಿ ಅತಿ ಹೆಚ್ಚು ಸ್ಥಾನದಲ್ಲಿ ಇರೋದನ್ನ ನಾವು ನೋಡಬಹುದು. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಪ್ರಚನಾ ಶಕ್ತಿ ಹೆಚ್ಚಿರ್ಬೇಕಾದ್ರೆ ಚಲನಾ ಶಕ್ತಿ ಕೂಡ ಹೆಚ್ಚಿರುತ್ತೆ, ಹಾಗೂ ಒಟ್ಟು ಶಕ್ತಿ, ಟೋಟಲ್ ಎನರ್ಜಿ ಅಂತ ಏನ್ ಕರಿತೀವಿ, ಅದು ತಟಸ್ಥವಾಗಿ ಇರುತ್ತೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಸೊ ನಾನು ಇದನ್ನ ಹೇಳಿದಾಗ ನಿಮ್ಗೆ ತಟ್ ಅಂತ ಅರ್ಥ ಆಗದೆ ಇರ್ಬಹುದು ಅಥವಾ ಏನಿದು ಅಂತ ಅನಿಸ್ಬಹುದು. ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ಕಲಿಯೋಣ. ಬಹಳ ಆಸಕ್ತಿದಾಯಕವಾಗಿರುತ್ತೆ, ನಿಮ್ಗೆ ಕಲೀಲಿಕ್ಕೂ ಕೂಡ ಬಹಳ ಇಷ್ಟ ಆಗ್ತಾ ಬರುತ್ತೆ. ಓಕೆ, ಸೊ ನಾನೀಗ ಒಂದು ಸಿಮ್ಯುಲೇಷನ್ ಮೂಲಕ ನಿಮ್ಗೆ ಈ ಒಂದು ಚಲನಾ ಶಕ್ತಿ, ಪ್ರಚನಾ ಶಕ್ತಿಯನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದನ್ನ ಎನರ್ಜಿ ಸ್ಕೇಟ್ ಪಾರ್ಕ್ ಅಂತ ಕರೀತಾರೆ. ಏನಂತ ಕರೀತಾರೆ ಮಕ್ಕಳೇ? ಎನರ್ಜಿ ಸ್ಕೇಟ್ ಪಾರ್ಕ್ ಅಂತ ಕರೀತಾರೆ. ಸೊ ಇಲ್ಲಿ ನಮ್ಗೆ ಬೇಕಾಗಿರುವಂತಹ ರೀತಿಯಲ್ಲಿ ನೋಡ್ಬಹುದು. ಇದು ವಾತಾವರಣ ಹೀಗೆ ಇರುತ್ತೆ. ಸೊ ಇಲ್ಲಿ ನಾನೊಂದು ಬಾರ್ ಗ್ರಾಫ್ ನ ಇಟ್ಟಾಗ ನಿಮ್ಮೆಲ್ಲರಿಗೂ ಗೊತ್ತು, ಕೈನೆಟಿಕ್ ಎನರ್ಜಿ ಅಂದ್ರೆ ಪ್ರಚನಾ ಶಕ್ತಿ, ಪೊಟೆನ್ಶಿಯಲ್ ಎನರ್ಜಿ ಚಲನಾ ಶಕ್ತಿ, ಥರ್ಮಲ್ ಎನರ್ಜಿ ಇಲ್ಲಿದೆ. ಥರ್ಮಲ್ ಎನರ್ಜಿ ಅಂದ್ರೆ ತಾಪಮಾನ, ತಾಪಶಕ್ತಿ, ಹಾಗೂ ಟೋಟಲ್ ಎನರ್ಜಿ ಅಂದ್ರೆ ಒಟ್ಟು ಶಕ್ತಿಗಳು. ಇದನ್ನ ನೀವು ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಸೊ ಒಂದು ಗ್ರಿಡ್ ನ ಹಾಕಿದಾಗ ನೀವು ಇವಾಗ ನಿಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ, ಗಣಿತದಲ್ಲಿ ಬಾರ್ ಗ್ರಾಫ್ ಗಳನ್ನೆಲ್ಲ ಹಾಕ್ತಾ ಹೋಗ್ತೀರಾ, ಪೈ ಚಾರ್ಟ್ ಗಳನ್ನೆಲ್ಲ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಈ ರೀತಿ ಗ್ರಿಡ್ ಗಳನ್ನ ಹಾಕ್ತಾ ಹೋಗ್ತೀರಾ ಅಲ್ವಾ? ಆ ರೀತಿ ಇರುತ್ತೆ. ಮತ್ತೆ ಸ್ಪೀಡೋಮೀಟರ್, ಒಂದು ಸ್ಪೀಡೋಮೀಟರ್ ಇಟ್ಟಾಗ ಎಷ್ಟು ಫಾಸ್ಟ್ ಆಗಿ ಹೋಗುತ್ತೆ ಅನ್ನೋದು ಕೂಡ ನಮ್ಗೆ ತಿಳಿತಾ ಬರುತ್ತೆ. ಪೈ ಚಾರ್ಟ್ ಕೂಡ ಇಡಬಹುದು. ಈ ರೀತಿ ಕೈನೆಟಿಕ್ ಅಂದ್ರೆ ಹಸಿರು, ಪೊಟೆನ್ಶಿಯಲ್ ಅಂದ್ರೆ ನೀಲಿ, ಥರ್ಮಲ್ ಅಂದ್ರೆ ಕೆಂಪು. ಆದ್ರೆ ಇದು ಆಲ್ರೆಡಿ ಇರೋದ್ರಿಂದ ಬೇಡ, ಅದನ್ನ ತೆಗ್ದು ಬಿಡ್ತೇನೆ ನಾನು. ಪೈ ಚಾರ್ಟ್ ನಮ್ಗೆ ಬೇಡ, ಸುಮ್ನೆ ರಾಡಿ ಮಾಡ್ದಂಗ ಆಗತ್ತೆ. ತಿಳಿತಾ? ಸೊ ಇದ್ರಲ್ಲಿ ನೋಡೋಣ. ಈ ಒಬ್ಬ ವ್ಯಕ್ತಿಯನ್ನ ನಾನು ಹೀಗೆ ಮಧ್ಯದಲ್ಲಿ ನಿಲ್ಲಿಸ್ತೀನಿ ಅಂತ ಇಟ್ಕೊಳ್ಳಿ. ಸೊ ಸ್ಪೀಡ್ ಈಗ ನಿಯಂತ್ರಣದಲ್ಲಿ ಇದೆ. ಈಗ ನಾನು ಈ ವ್ಯಕ್ತಿಯನ್ನ ಹೀಗೆ ಮೇಲೆ ತೆಗೆದುಕೊಂಡು ಹೋದಾಗ ನೀವು ಗಮನಿಸಬಹುದು, ಚಲನಾ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಅದೇ ಆ ವ್ಯಕ್ತಿ ಮೇಲಿಂದ ಕೆಳಗಿಳಿಬೇಕಾದ್ರೆ ಪ್ರಚನಾ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಇದನ್ನ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ನಾನು ನಿಮ್ಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೋಡಿ ಏನಾಗುತ್ತೆ ಇಲ್ಲಿ. ಈ ವ್ಯಕ್ತಿ
ಮೇಲಿಂದ ಕೆಳಗೆ ಹೀಗೆ ಇಳಿದು ಬರ್ತಾ ಇದ್ದಾನೆ ಅಂದಾಗ ಶೂನ್ಯವದಲ್ಲಿ ಇರುತ್ತೆ ಎಲ್ಲ ಶಕ್ತಿಗಳು. ಅದೇ ಮೇಲ್ ಹೀಗೆ ಹೋಗ್ತಾ ಇದ್ದಾನೆ ಅಂದಾಗ ಇದು ಹೆಚ್ಚಾಗ್ತಾ ಬರುತ್ತೆ. ಹಾಗಾದ್ರೆ ಕೈನೆಟಿಕ್ ಪ್ರಚನ ಶಕ್ತಿ ಅನ್ನೋದು ಯಾವಾಗ ಹೆಚ್ಚಾಗುತ್ತೆ ಮೇಡಮ್ ಅಂತ ನೀವ್ ಕೇಳ್ಬಹುದು. ಅದನ್ನ ಏನ್ ಮಾಡಿ ತೋರಿಸ್ತೀನಿ ನಾನು ಇಲ್ಲಿ. ಸೊ ನಿಧಾನ ಗತಿಯಲ್ಲಿ ನಾನು ತೋರಿಸ್ತೀನಿ. ಇವನ್ ಇಳಿಬೇಕಾದ್ರೆ ನೋಡಿ ಪ್ರಚನ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಇದೆ. ಸೊ ಮೇಲ್ ಹೋಗ್ಬೇಕಾದ್ರೆ ಚಲನಾ ಶಕ್ತಿ ಇರುತ್ತೆ, ಕೆಳಗಡೆ ಇಳಿಬೇಕಾದ್ರೆ ಪ್ರಚನ ಶಕ್ತಿ ಇರುತ್ತೆ. ನಿಮ್ಗೆ ಈ ವ್ಯತ್ಯಾಸ ಗೊತ್ತಾಗ್ತಾ ಇದೆಯಾ? ಹಸಿರು ಬಿಳಿಯೋದು, ಮೇಲ್ ಹೋಗ್ತಿರ್ಬೇಕಾದ್ರೆ ಚಲನಾ ಶಕ್ತಿ, ಕೆಳಗ್ ಬರ್ತಿರ್ಬೇಕಾದ್ರೆ ಪ್ರಚನಾ ಶಕ್ತಿ. ಸೊ ಈ ಒಂದು ಹಂತದಲ್ಲಿ ಪ್ರಚನಾ ಶಕ್ತಿ ಅನ್ನೋದು ಹೀಗೆ ಅವ್ನ್ ಕೆಳಗ್ ಹಿಂಗ್ ಬರ್ಬೇಕಾದ್ರೆ ಪ್ರಚನಾ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಈಗ ಈಗ ಹೀಗೆ ಇಷ್ಟು ವೇಗವಾಗಿ ಸಾಗ್ತಾ ಇದೆ. ಸೊ ಸ್ಪೀಡ್ ಅನ್ನು ನೋಡೋಣ. ಸ್ಪೀಡ್ ನೋಡಿ, ಅವ್ನು ಹೋಗ್ತಾ ಬರ್ತಾ ಇದ್ದಂಗೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಅವನು ಮೇಲ್ ಹೋದಂಗೆ ಅದಕ್ಕೆ ಹೆಚ್ಚಾಗುತ್ತೆ, ಅಲ್ಲ ಮೇಲ್ ಹೋದಂಗೆ ಅದು ಕಮ್ಮಿ ಆಗ್ತಾ ಬರುತ್ತೆ, ಕೆಳಗಡೆ ಬರ್ತಿದಂಗೆ ಹೆಚ್ಚಾಗ್ತಾ ಬರುತ್ತೆ. ಗ್ರಿಡ್ ಅಲ್ಲೂ ಕೂಡ ಆ ಸ್ಪೀಡ್ ಅನ್ನ ನಾವು ಅಳಿತಾ ಹೋಗಬಹುದು, ನೋಡ್ತಾ ಹೋಗಬಹುದು. ಆ ಒಂದು ಬಾರ್ ಗ್ರಾಫ್ ಅಲ್ಲೂ ಕೂಡ ಆ ಏರಿಳಿತ ಅನ್ನೋದು ಕಾಣ್ತಾ ಹೋಗುತ್ತೆ. ಸೊ ಒಟ್ಟಾರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಪ್ರಚನಾ ಶಕ್ತಿ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ, ಈ ಪ್ರಚನಾ ಶಕ್ತಿ ಹೆಚ್ಚಾಗ್ಲಿ ಅಥವಾ ಕಮ್ಮಿ ಆಗ್ಲಿ, ಅಥವಾ ಚಲನಾ ಶಕ್ತಿ ಅನ್ನೋದು ಹೆಚ್ಚಾಗ್ಲಿ ಅಥವಾ ಕಮ್ಮಿ ಆಗ್ಲಿ, ಆದ್ರೆ ಸಂಪೂರ್ಣ ಶಕ್ತಿ ಮಾತ್ರ ಒಂದು ತಟಸ್ಥವಾದಂತಹ ಸ್ಥಿತಿಯಲ್ಲೇ ಇರುತ್ತೆ. ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಂತ ನಾವು ಕರ್ತೀವಿ. ಏನಂತ ಕರ್ತೀವಿ ಇದಕ್ಕೆ? ಟೋಟಲ್ ಎನರ್ಜಿ ರಿಮೇನ್ಸ್ ಕಾನ್ಸ್ಟೆಂಟ್. ಅರ್ಥ ಆಯ್ತಾ? ಈಗ ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ ಅಥವಾ ಸಂಪೂರ್ಣವಾದಂತಹ ಯಾಂತ್ರಿಕ ಶಕ್ತಿ, ಅದಕ್ಕೆ ಸಂಬಂಧಪಟ್ಟಂತಹ ಫಾರ್ಮುಲಾ ಯಾರಿಗಾದ್ರೂ ಗೊತ್ತಿದ್ಯಾ? ಕೈನೆಟಿಕ್ ಎನರ್ಜಿ ಪ್ಲಸ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಪ್ರಚನ ಶಕ್ತಿ ಪ್ಲಸ್ ಚಲನಾ ಶಕ್ತಿ, ಇದು ಒಟ್ಟು ಯಾಂತ್ರಿಕ ಶಕ್ತಿಯನ್ನ ನಿರ್ಧಾರ ಮಾಡ್ತಾ ಬರುತ್ತೆ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ ಇಲ್ಲಿ? ಒಟ್ಟು ಪ್ರಚನಾ ಶಕ್ತಿ ಹೆಚ್ಚು ಅಥವಾ ಕಮ್ಮಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಒಟ್ಟು ಯಾಂತ್ರಿಕ ಶಕ್ತಿ ತಟಸ್ಥವಾಗಿರುತ್ತೆ ಅನ್ನೋದು ನಮ್ಗೆ ಇದ್ರ ಮೂಲಕ ಅರ್ಥ ಆಗ್ತಾ ಹೋಗುತ್ತೆ. ಇನ್ನೊಂದ್ಸಲ ನಿಮ್ಗೆ ಈ ಸಿಮ್ಯುಲೇಷನ್ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ನೋಡಿ. ಸ್ಲೋ ಮೋಷನ್ ಅಲ್ಲೇ ನೋಡ್ತಾ ಹೋಗೋಣ. ನೋಡಿ, ಈತ ಹೋಗ್ತಾ ಇದ್ದಂಗೆ ಚಲನಾ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ. ಆದ್ರೆ ಮೇಲಿಂದ ಕೆಳಗಿಳಿತಿರ್ಬೇಕಾದ್ರೆ ಆ ಪ್ರಚನಾ ಶಕ್ತಿ ಅನ್ನೋದು ಕೂಡ ಹೆಚ್ಚಾಗ್ತಾ ಬರುತ್ತೆ. ಈ ರೀತಿಯಲ್ಲಿ ಆಗ್ತಾ ಬರುತ್ತೆ. ನಾರ್ಮಲ್ ಆಗಿ ತೋರಿಸಿದಾಗ ಇನ್ನೂ ವೇಗವಾಗಿ ಈತ ಓಡ್ಲಿಕ್ಕೆ ಶುರು ಮಾಡ್ತಾ ಬರ್ತಾನೆ. ತಿಳಿತಾ ಮಕ್ಳೇ? ಎಲ್ಲರಿಗೂ ಅರ್ಥ ಆಯ್ತಾ ಯಾವ ರೀತಿಯಾಗಿ ಶಕ್ತಿಯ ಬದಲಾವಣೆ ಅನ್ನೋದು ಆಗ್ತಾ ಹೋಗುತ್ತೆ? ಇದರಿಂದ ಇನ್ನೊಂದು ಪಾಠವನ್ನು ಕಲ್ತ್ವಿ. ಶಕ್ತಿಗಳು ತನ್ನ ಆಕಾರಗಳನ್ನ ಬದಲಾಯಿಸುತ್ತೆ ಹೊರತು ಶಕ್ತಿ ಮರುಹುಟ್ಟನ್ನ ಪಡಿಲಿಕ್ಕೂ ಸಾಧ್ಯ ಇಲ್ಲ, ಅಥವಾ ಅದು ನಾಶ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ವಿ ಕೆನ್ ನಾಟ್ ಕ್ರಿಯೇಟ್ ಆರ್ ಡೆಸ್ಟ್ರಾಯ್ ದ ಎನರ್ಜಿ ಅನ್ನೋದು ಸಹ ಇದರಿಂದ ನಮ್ಗೆ ತಿಳಿತಾ ಬರುತ್ತೆ. ಸೊ ಆದ್ರಿಂದ ಈ ಒಂದು ಏನು ಸಿಮ್ಯುಲೇಷನ್ ನಾವು ತೋರಿಸಿದ್ವಿ.
ಈ ಒಂದು ಶಕ್ತಿಯ ಆಕಾರಗಳ ಬಗ್ಗೆ ಹಾಗೂ ರಚನಾ ಶಕ್ತಿ ಹಾಗೂ ಚಲನಾ ಶಕ್ತಿ ಸೇರಿ ಯಾಂತ್ರಿಕ ಶಕ್ತಿ ಹೇಗಾಗುತ್ತೆ, ಅದು ಹೇಗೆ ಕಾನ್ಸ್ಟೆಂಟ್, ಈ ಹಸಿರು ಬಣ್ಣ ಏನಿದೆ ನಾನು ಆನೋಟೇಟ್ ಮಾಡಿ ತೋರಿಸ್ತೀನಿ. ಈ ಹಸಿರು ಬಣ್ಣ ಏನಿದೆ ಇದು ಸಂಪೂರ್ಣವಾಗಿ ಕಾನ್ಸ್ಟೆಂಟ್ ಆಗಿ ನಿಂತಿದೆ, ಯಾವುದೇ ರೀತಿಯಾದಂತಹ ಚಲನೆ ಇಲ್ಲ. ಆದ್ರೆ ಇವೆರಡು ಕೂಡ ಇವು ಹೆಚ್ಚಾಗ್ಲಿ ಕಮ್ಮಿ ಆಗ್ತಾ ಹೋಗ್ಲಿ, ಇದು ಮಾತ್ರ ಸಮಾನವಾಗಿರುತ್ತೆ ಅನ್ನೋಂತಹ ಪಾಠವನ್ನ ನೀವು ಈ ಒಂದು ಸಿಮ್ಯುಲೇಷನ್ ಮೂಲಕ ಕಲ್ತಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ನಮ್ಮ ಸಿಮ್ಯುಲೇಷನ್ ಟಾಪಿಕ್ ಅನ್ನ ನಾವು ಸ್ಟಾಪ್ ಮಾಡ್ತಾ ಹೋಗ್ತೀವಿ. ತಿಳಿತಾ ಮಕ್ಕಳೇ? ಈಗ ನಮ್ಮ ಪಾಠದ ಕಡೆಗೆ ಬಂದಾಗ ಈ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಈ ರೀತಿಯಾದಂತಹ ಸಿಮ್ಯುಲೇಷನ್ಗಳನ್ನ ನಾವು ನಿಮ್ಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಬಂದು ನೀವು ಒಂದು ಪಾಠವನ್ನ ಸೈದ್ಧಾಂತಿಕವಾಗಿ ಥಿಯೋರೆಟಿಕಲ್ ಆಗಿ ಪುಸ್ತಕದಲ್ಲಿ ಓದೋದ್ಕಿಂತ ಹೆಚ್ಚಾಗಿ ಈ ರೀತಿಯಾಗಿ ತಂತ್ರಜ್ಞಾನದ ಬಳಕೆಯನ್ನ ಮಾಡ್ಕೊಂಡ್ ಮೂಲಕ ಓದೋದು ಬಹಳ ಆಸಕ್ತಿದಾಯಕ ಅಂತ ಅನ್ಸುತ್ತೆ. ಆ ಕಾರಣದಿಂದ ತಿಳಿತಾ? ಈಗ ನಾವು ಹೋದ್ ಕ್ಲಾಸ್ ನಲ್ಲಿ ಏನ್ ಮಾಡಿದ್ವಿ ಅದ್ರದ್ದೊಂದು ರೀಕ್ಯಾಪ್ ಅನ್ನ ನೋಡೋಣ. ಒಂದು ಚೆನ್ನಾಗಿ ಪುನರ್ಮನನ ಒಂದು ಮಾಡ್ಕೊಂಡ್ ಬರೋಣ. ಈಗ ಹೋದ್ ಕ್ಲಾಸ್ ನಲ್ಲಿ ನಾವು ಬಲದ ಬಹುತೇಕ ರೂಪಗಳ ಬಗ್ಗೆ ನಾವು ತಿಳ್ಕೊಂತ ಹೋದ್ವಿ. ಸಂಪರ್ಕ ಬಲ ಆಗಿರಬಹುದು, ಸಂಪರ್ಕ ಅಂದ್ರೆ ಒಂದು ವಸ್ತುನ ಸಂಪರ್ಕಿಸಿ ಮಾಡುವಂತಹ ಬಲ ಆಗಿರಬಹುದು, ಘರ್ಷಣೆ ಆಗಿರಬಹುದು. ಈ ಘರ್ಷಣೆ ಅನ್ನೋದು ಬಹಳ ದೊಡ್ಡ ಟಾಪಿಕ್. ನಿಮ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ಘರ್ಷಣೆಯ ಕುರಿತೇ ಒಂದು ಪಠ್ಯ ಇರುತ್ತೆ. ಘರ್ಷಣೆ ಆಗಿರ್ಬಹುದು. ತದನಂತರ ಸಂಪರ್ಕ ರಹಿತ ಬಲ, ಸಂಪರ್ಕ ರಹಿತ ಬಲ, ಕಾಂತೀಯ ಬಲ ಥ್ರೂ ದ ಮ್ಯಾಗ್ನೆಟ್ಸ್, ಕಾಂತೀಯ ಬಲವಾಗಿರಬಹುದು. ಆಮೇಲೆ ಗುರುತ್ವಾಕರ್ಷಣೆ. ಇಷ್ಟೇ ಅಲ್ವಾ? ಇಲ್ಲ ಮ್ಯಾಮ್, ಇನ್ನೂ ಒಂದು ಬಲದ ಬಗ್ಗೆ ನೀವು ಮರ್ತ್ಬಿಟ್ರಿ. ಅದು ವಿದ್ಯುತ್ ಸ್ಥಾಯಿ ಬಲ. ಏನಾಗುತ್ತೆ, ನೀವು ಇದನ್ನ ಒಂದು ನಾನ್ ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೆ ತೋರಿಸಿದೆ, ಚಾರ್ಟ್ ರೀತಿಯಲ್ಲೂ ಬರ್ಕೊಬಹುದು. ಸಂಪರ್ಕ ಬಲ, ಘರ್ಷಣೆ, ಸಂಪರ್ಕ ರಹಿತ ಬಲ, ಕಾಂತೀಯ ಬಲ, ವಿದ್ಯುತ್ ಸ್ಥಾಯಿ ಬಲ ಬರುತ್ತೆ. ಅಥವಾ ಸ್ಥಾಯಿ ವಿದ್ಯುತ್ ಬಲ. ಸ್ಥಾಯಿ ವಿದ್ಯುತ್ ಬಲ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತ, ಮತ್ತೆ ಗುರುತ್ವಾಕರ್ಷಣೆ, ಇವುಗಳ ಬಗ್ಗೆ ನಾವು ಹೋದ್ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋದ್ವಿ. ಈಗ ನಾವು ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ. ಅದೇ ಒತ್ತಡ ಅಂದ್ರೆ ಪ್ರೆಷರ್. ಒತ್ತಡ ಬಿರುಗಾಳಿ ಅಥವಾ ಚಂಡಮಾರುತದ ಸಮಯದಲ್ಲಿ ಬೀಸುವ ಪ್ರಬಲವಾದ ಗಾಳಿಯು ಮನೆಯ ಚಾವಣಿ ಹಾರಿಸಿಕೊಂಡು ಹೋಗಬಹುದು ಎಂಬುದನ್ನ ತಿಳಿದಿದ್ದೀರಾ? ಈಗಾಗ್ಲೇ ನೋಡಿ, ಕರ್ನಾಟಕದಾದ್ಯಂತ ಸೈಕ್ಲೋನ್ನ ಪರಿಣಾಮನೋ ಏನೋ ವಿಪರೀತವಾದಂತಹ ಥಂಡಿ, ಗಾಳಿ, ಅದಾದ ನಂತರ ಜಿನಿ ಮಳೆಗಳು, ಇವುಗಳನ್ನ ನಾವು ಕಾಣ್ತಾ ಬರ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, ಒಂದು ಮನೆಯ ಚಾವಣಿ ಹೀಗಿದ್ದಾಗ ವಿಪರೀತವಾದಂತಹ ಒಂದು ಗಾಳಿ ಬೀಸೋದ್ರಿಂದ ಏನಾಗುತ್ತೆ, ಚಾವಣಿ ಹಾರಿ ಹೋಗುವಂಥದ್ದು ಅಥವಾ ಇಟ್ಟಿಗೆಗಳು ಬಿದ್ದು ಹೋಗುವಂಥದ್ದು, ಇಂಥದ್ನೆಲ್ಲ ನಾವು ಕಾಣ್ತಾ ಹೋಗ್ತಾ ಇರ್ತೀವಿ. ಮಾರುತಗಳು ಮತ್ತು ಚಂಡಮಾರುತಗಳು ಗಾಳಿಯ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಉಂಟಾಗುತ್ತದೆ. ಸೊ ಇದು ಏನಾಗುತ್ತೆ, ಚಂಡಮಾರುತ ಸೈಕ್ಲೋನ್ ಅಂತ ಏನ್ ಕರಿತೀವಿ, ಇದು ಗಾಳಿಯಲ್ಲಿನ ಒತ್ತಡದಿಂದ ಉಂಟಾಗುತ್ತೆ. ಪಾಯಿಂಟ್ ಟು ಬಿ ನೋಟೆಡ್ ಅಥವಾ ಅಂಡರ್ಲೈನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಗಾಳಿಯ ಒತ್ತಡದಿಂದ ಈ ಚಂಡಮಾರುತಗಳು ಆಗ್ತಾ ಬರುತ್ತೆ. ಪೇಜ್ ನಂಬರ್ 114.
ಒತ್ತಡ ಮತ್ತು ಬಲದ ನಡುವೆ ಏನಾದರೂ ಸಂಬಂಧ ಇದೆಯೇ? ಇದನ್ನ ನಾವೀಗ ಕಂಡು ಹಿಡಿಯೋಣ. ನಾವಿಷ್ಟೊತ್ವರೆಗೂ ಬಲ ಬಲ ಅಂದ್ರೆ ನಮ್ಮ ಶಕ್ತಿಯನ್ನ ಉಪಯೋಗಿಸಿ ಒಂದು ವಸ್ತುವನ್ನ ತಳ್ಳೋದಾಗಿರ್ಬಹುದು, ಎಳೆಯೋದಾಗಿರ್ಬಹುದು ಅಥವಾ ಒತ್ತದಾಗಿರ್ಬಹುದು ಇದನ್ನ ನೋಡಿದ್ವಿ. ಈಗ ಈ ಬಲ ಮತ್ತೆ ಒತ್ತಡದ ಮಧ್ಯೆ ಏನಾದ್ರೂ ಸಂಬಂಧ ಇದೆಯಾ ಅದನ್ನ ತಿಳ್ಕೊಂತಾ ನೋಡೋಣ. ಈಗ ಒಂದು ಚಿತ್ರವನ್ನ ತೋರಿಸಿದ್ದಾರೆ ಎಲ್ಲಿ ಮರದ ಹಲಗೆಗೆ ಮೊಳೆ ಹೊಡೆಯೋದನ್ನ. ಅರ್ಥ ಆಯ್ತಾ? ಈಗ ಮೊಳೆಯನ್ನ ಅದರ ಶಿರೋಭಾಗ ಅಂದ್ರೆ ಮೊಳೆ ಹೇಗಿರುತ್ತೆ ನೋಡಿದ್ದೀರಾ ಯಾರ್ದು ಮೊಳೆ? ಮೊಳೆಯನ್ನ ಅದರ ಒಂದು ಶಿರೋಭಾಗ ಅಂದ್ರೆ ಈ ಕಡೆಯಿಂದ ಮರದ ಹಲಗೆಯ ಮೇಲೆ ಹೊಡೆಯಲು ಪ್ರಯತ್ನಿಸಿ. ನೀವು ಯಶಸ್ವಿಯಾದಿರೆ ಈಗ ಅದರ ಮೊನಚು ತುದಿಯ ಕಡೆಯಿಂದ ಪ್ರಯತ್ನಿಸಿ. ಇದನ್ನ ಉಲ್ಟಾ ಮಾಡಿ. ಸೊ ಈ ಭಾಗ ಮೊನಚು ತುದಿ ಮೇಲ್ ಬರ್ಬೇಕು. ಇದು ಈ ರೀತಿ ಕೆಳಗ್ ಬರುತ್ತೆ. ಈ ಭಾಗದಿಂದ ಹೊಡೆಯೋಕೆ ಪ್ರಯತ್ನವನ್ನ ಮಾಡಿ. ಈ ಬಾರಿ ನೀವು ಯಶಸ್ವಿಯಾದಿರೆ ಹರಿತವಿಲ್ಲದ ಚಾಕುವಿನಿಂದ ತರಕಾರಿಗಳನ್ನ ಕತ್ತರಿಸಲು ಪ್ರಯತ್ನಿಸಿ ಮತ್ತು ನಂತರ ಹರಿತವಾದ ಅಂದ್ರೆ ಶಾರ್ಪ್ ಮಾಡಿರೋ ಚಾಕುವಿನಿಂದ ಕತ್ತರಿಸಲು ಪ್ರಯತ್ನಿಸಿ. ಯಾವುದು ಸುಲಭ? ಈ ಕಾರ್ಯಗಳನ್ನ ಸುಲಭಗೊಳಿಸುವಲ್ಲಿ ಬಲ ಪ್ರಯೋಗಿಸುವ ಪ್ರದೇಶದ ವಿಸ್ತೀರ್ಣವು ಉದಾಹರಣೆಗೆ ಮೊಳೆಯ ಮೊನಚಾದ ತುದಿ ಪ್ರಮುಖ ಪಾತ್ರ ವಹಿಸುತ್ತದೆ ಅನ್ನೋದನ್ನ ನೀವು ತಿಳ್ಕೊಂತೀರಾ. ಈ ಜಾಗದಿಂದ ನಾನೊಂದು ಸುತ್ತಿಗೆಯನ್ನ ತೆಗೆದುಕೊಂಡು ಈ ಒಂದು ಮೊಳೆಯನ್ನ ಒಂದು ಜಾಗಕ್ಕೆ ಹೊಡೆದ್ರೆ ಅದು ಒಳಗ್ ಹೋಗುತ್ತೆ. ಅದೇ ಈ ಜಾಗದಿಂದ ನಾನು ಸುತ್ತಿಗೆಯನ್ನು ತಗೊಂಡು ಹೊಡೆದ್ರೆ ಏನಾಗುತ್ತೆ? ಇದು ಬೆಂಡ್ ಆಗುತ್ತೆ ಹೊರತು ಇದು ಒಳಗ್ ಹೋಗುವಂತಹ ಸಾಧ್ಯತೆ ಇರೋದಿಲ್ಲ ಅಲ್ವಾ? ಆದ್ರಿಂದ ಬಲದ ಜೊತೆಗೆ ಒಂದು ಜಾಗದ ವಿಸ್ತೀರ್ಣ ಕೂಡ ಅಷ್ಟೇ ಮುಖ್ಯವಾಗ್ತಾ ಬರುತ್ತೆ. ಸೊ ಆದ್ರಿಂದ ಒಂದು ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗಿರುವ ಬಲವೇ ಒತ್ತಡ. ಪ್ರೆಷರ್ ಅಂದ್ರೆ ಏನು? ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗಿ ಇರುವ ಬಲವೇ ಒತ್ತಡ. ಐ ರಿಪೀಟ್, ಒಂದು ಒಂದು ಏರಿಯಾ ಏನಿದೆ ಅದರ ವಿಸ್ತೀರ್ಣದ ಮೇಲೆ ಅನುಭವಿಸಿರುವಂತಹ ಬಲ, ಪ್ರೆಷರ್ ಏನಿದೆ ಅದನ್ನ ಒತ್ತಡ ಅಂತ ಕರೀತಾರೆ. ಏನ್ ಒತ್ತಡ ಅಂದ್ರೆ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗಿರುವಂತಹ ಬಲವೇ ಒತ್ತಡ. ಈಗ ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಒತ್ತಡ ಇಸ್ ಈಕ್ವಲ್ ಟು ನೋಟ್ ಮಾಡ್ಕೊಳ್ಳಿ. ಬಲ ಡಿವೈಡೆಡ್ ಬೈ ಅದು ಪ್ರಯೋಗವಾಗುವ ವಿಸ್ತೀರ್ಣ. ಆದ್ರಿಂದ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒತ್ತಡ ಇಸ್ ಈಕ್ವಲ್ ಟು ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ಅರ್ಥ ಆಯ್ತಾ? ಸೊ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವಂತಹ ಬಲವೇ ಒತ್ತಡ. ಆದ್ದರಿಂದ ಒತ್ತಡ ಅಂತ ಹೇಳಿದ್ರೆ ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ವಿಸ್ತೀರ್ಣ ಅಂದ್ರೆ ಇಲ್ಲಿ ಪ್ರಯೋಗವಾಗುವಂತಹ ವಿಸ್ತೀರ್ಣ. ಅರ್ಥ ಆಯ್ತಾ? ಈ ಹಂತದಲ್ಲಿ ಒತ್ತಡವನ್ನ ಲೆಕ್ಕ ಹಾಕಬೇಕಾದ
ಮೇಲ್ಮೈ ಲಂಬವಾಗಿ ವರ್ತಿಸುವ ಬಲವನ್ನು ಮಾತ್ರ ಪರಿಗಣಿಸುತ್ತೆ. ಸೊ ಇದು ಲಂಬ ಲಂಬ ಅಂದ್ರೆ ಸ್ಟ್ರೈಟ್ ಅಲ್ವಾ ಆಯ್ತಾ. ಹಾಗೆ ವರ್ತಿಸುವ ಬಲವನ್ನ ಮಾತ್ರ ಪರಿಗಣಿಸುತ್ತೆ. ಕೂಲಿಯವರು ಈಗ ನೀವು ಈ ರೈಲ್ವೆ ಸ್ಟೇಷನ್ ಆಗಿರಬಹುದು ಅಥವಾ ಬೇರೆ ಕಡೆಗಳು ಪ್ರವಾಸಿಯ ತಾಣಗಳಾಗಿರಬಹುದು, ಅಲ್ಲೆಲ್ಲ ಏನಾಗುತ್ತೆ, ಈ ಕೂಲಿಯವರು ಅಂದ್ರೆ ಪೋರ್ಟರ್ಗಳಿರ್ತಾರೆ, ನಮ್ಮ ಸಾಮಾನುಗಳನ್ನ ಎತ್ಕೊಂಡು ಹೋಗುವಂತವ್ರು. ಭಾರವಾದ ಹೊರೆಗಳನ್ನ ಹೊತ್ತುಕೊಳ್ಳುವಾಗ ತಲೆ ಮೇಲೆ ಬಟ್ಟೆಯನ್ನ ವೃತ್ತಾಕಾರದಲ್ಲಿ ಯಾಕೆ ಸುತ್ತಕೊಳ್ತಾರೆ ಎಂಬುದು ನನಗೀಗ ಅರ್ಥವಾಗ್ತಾ ಇದೆ. ಈ ರೀತಿ ಮಾಡೋದ್ರಿಂದ ಅವರ ತಲೆಯೊಂದಿಗೆ ಭಾರದ ಸಂಪರ್ಕದ ಪ್ರದೇಶ ಹೆಚ್ಚುತ್ತದೆ. ಆದ್ದರಿಂದ ತಲೆಯ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ ಮತ್ತು ಭಾರವನ್ನ ಹೊತ್ತು ಸಾಗಲು ಸುಲಭ ಆಗ್ತಾ ಬರುತ್ತೆ. ಬರೀ ಕೂಲಿಯವರು ಮಾತ್ರ ಅಲ್ಲ, ಈ ತರಕಾರಿ ಮಾರ್ಕೊಂಡ್ ಬರೋರು, ಹೂವು ಅಂತ ಬರೋರು ತಲೆಯ ಮೇಲೆ ಬುಟ್ಟಿಯನ್ನ ಹೊತ್ಕೊಂಡ್ ಬರ್ತಾರಲ್ಲ, ಅವ್ರು ಏನ್ ಮಾಡ್ತಾರೆ, ಈ ರೀತಿ ಒಂದು ಟವಲ್ ಅಥವಾ ಬಟ್ಟೆ ಏನಾದ್ರು ಇದ್ರೆ ಈ ರೀತಿಯಾಗಿ ಸುತ್ತಿ ಅದನ್ನ ಅವ್ರ ತಲೆ ಮೇಲೆ ಇಟ್ಕೊಂಡು ಬುಟ್ಟಿಯನ್ನ ಹೊತ್ಕೊಂಡ್ ಬರ್ತಾರೆ. ಕಾರಣ ಇಷ್ಟೇ, ಆ ಒಂದು ಭಾರ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಕ್ಕೆ. ಮೇಲಿನ ಸಮೀಕರಣದಲ್ಲಿ ವಿಸ್ತೀರ್ಣವು ಛೇದದಲ್ಲಿದೆ. ಆದ್ದರಿಂದಲೇ ಅದೇ ಬಲಕ್ಕೆ ವಿಸ್ತೀರ್ಣವು ಚಿಕ್ಕದಾದಷ್ಟು ಒತ್ತಡವು ಹೆಚ್ಚಾಗಿರುತ್ತದೆ. ಈ ಬಲಕ್ಕೆ ಏನಾಗುತ್ತೆ, ವಿಸ್ತೀರ್ಣ ಏರಿಯಾ ಚಿಕ್ಕವಾಗಿ ಇದ್ದಷ್ಟು ಪ್ರೆಷರ್ ಕೂಡ ಜಾಸ್ತಿ ಆಗಿರುತ್ತೆ. ಮೊಳೆಯ ಮೊನಚಾದ ತುದಿಯ ವಿಸ್ತೀರ್ಣವು ಅದರ ಶಿರೋಭಾಗಕ್ಕಿಂತ ಚಿಕ್ಕದಾಗಿದೆ. ಆದ್ದರಿಂದ ಅದೇ ಬಲವು ಮೊನಚಾದ ತುದಿಯನ್ನ ಮರದ ಹಲಿಗೆಯ ಮೇಲೆಗೆ ತಳ್ಳಲು ಸಾಕಷ್ಟು ಒತ್ತಡವನ್ನ ಉಂಟು ಮಾಡುತ್ತೆ. ಹೆಗಲಿಗೆ ಹಾಕುವ ಬ್ಯಾಗ್ಗೆ ತೆಳುವಾದ ಪಟ್ಟಿಯ ಬದಲು ಅಗಲವಾದ ಪಟ್ಟಿಯನ್ನ ಯಾಕೆ ಹಾಕಿರ್ತಾರೆ? ಸೊ ಈಗ ಬ್ಯಾಗ್ಗಳಾಗಿರಬಹುದು, ಬ್ಯಾಗ್ಗಳಿಗೆ ಒಂದು ಚಿಕ್ಕ ಪಟ್ಟಿಯ ಬದಲು ಏನ್ ಮಾಡ್ತಾರೆ, ಈ ರೀತಿ ಅಗಲವಾದಂತಹ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಇದೇ ಕಾರಣಕ್ಕೆ ಆ ಒಂದು ವಿಸ್ತೀರ್ಣ ಅಥವಾ ಏರಿಯಾ ಏನಿರುತ್ತಲ್ಲ ಹಾಗೆ. ಕತ್ತರಿಸಲು ಮತ್ತು ಚುಚ್ಚಲು ಉಪಯೋಗಿಸುವ ಉಪಕರಣಗಳು ಯಾವಾಗ್ಲೂ ಮೊನಚಾದ ತುದಿಯನ್ನ ಯಾಕೆ ಹೊಂದಿರುತ್ತೆ ಅಂದ್ರೆ, ಈಗ ಒಂದು ಚಾಕು ಅಂತ ನೋಡ್ಕೊಳ್ಳಿ. ಹೀಗಿರುತ್ತಾ ಚಾಕು? ಈ ತುದಿ ನೋಡಿ ಹೀಗಿರುತ್ತೆ, ಶಾರ್ಪ್ ಆಗಿ ಇರುತ್ತೆ ಚಾಕುವಿನ ತುದಿ. ಸೊ ಹೀಗೆ ಯಾಕೆ ಇರುತ್ತೆ ಒಂದು ಚಾಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಬಲವನ್ನ ಇಲ್ಲಿ ಪ್ರಯೋಗಿಸಿದಾಗ ಅದು ಈ ಒಂದು ತುದಿ ಚಿಕ್ಕದಾಗಿ ಇರೋದ್ರಿಂದ ಇದರ ವಿಸ್ತೀರ್ಣ ಅನ್ನೋದೇನಿದೆ ಕಮ್ಮಿ ಇರೋದ್ರಿಂದ ಇಲ್ಲಿ ಬಲವನ್ನ ಪ್ರಯೋಗಿಸಿದಾಗ ಇದು ಹರಿತವಾಗಿ ತನ್ನ ಕಾರ್ಯವನ್ನ ಮಾಡುತ್ತೆ. ಇದ್ರ ಮೇಲೆ ಒತ್ತಡ ಹೆಚ್ಚಾಗಿ ತರುತ್ತೆ. ವಿಸ್ತೀರ್ಣ ಚಿಕ್ಕದಾಗಿರೋದ್ರಿಂದ ಎಲ್ಲಿ ವಿಸ್ತೀರ್ಣ ಚಿಕ್ಕದಾಗಿರುತ್ತೋ ಅಲ್ಲಿ ಒತ್ತಡ ಹೆಚ್ಚಾಗಿ ಇರುತ್ತದೆ. ಅರ್ಥ ಆಗ್ತಾ ಇದೆಯಾ ಈ ಡಿಫ್ರೆನ್ಸು? ದ್ರವಗಳು ಮತ್ತು ಅನಿಲಗಳು ಕೂಡ ಒತ್ತಡವನ್ನು ಉಂಟು ಮಾಡುತ್ತವೆಯೇ? ಅವುಗಳು ಕೂಡ ಬಲವು ವರ್ತಿಸುವ ವಿಸ್ತೀರ್ಣವನ್ನು ಅವಲಂಬಿಸಿವೆಯೇ? ನಾವು ಈಗ ಅದನ್ನ ಕಂಡುಹಿಡಿಯೋಣ. ದ್ರವ, ಲಿಕ್ವಿಡ್ ಮತ್ತು ಗ್ಯಾಸಿಯಸ್ ಅನ್ನೋದು ಹೇಗೆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನೋಡೋಣ. ಚಟುವಟಿಕೆ 7.8. ಒಂದು ಪಾರದರ್ಶಕ ಗಾಜಿನ ಕೊಳವೆ ಅಥವಾ ಪ್ಲಾಸ್ಟಿಕ್ ಪೈಪ್ ಅನ್ನು ತೆಗೆದುಕೊಳ್ಳಿ. ಕೊಳವೆ ಅಥವಾ ಪೈಪ್ನ ಉದ್ದ 25 ಸೆಂಟಿಮೀಟರ್ ಮತ್ತು ಅದರ ವ್ಯಾಸ ಅಂದ್ರೆ ಅಗಲ ಸುತ್ತಳತೆ 5ರಿಂದ 7.5 ಸೆಂಟಿಮೀಟರ್ ಇರಬೇಕು. ಉತ್ತಮ ಗುಣಮಟ್ಟದ ತೆಳುವಾದ ರಬ್ಬರ್ ಹಾಳೆಯನ್ನ ತೆಗೆದುಕೊಳ್ಳಿ. ಅದನ್ನು ರಬ್ಬರ್ ಬಲೂನ್ ಎಂದುಕೊಳ್ಳಿ. ರಬ್ಬರ್ ಹಾಳೆಯನ್ನು ಪೈಪ್ನ ಒಂದು ತುದಿಗೆ ಬಿಗಿಯಾಗಿ ಎಳೆದು ಕಟ್ಟಿರಿ. ಪೈಪ್ ಅನ್ನ ಲಂಬವಾಗಿ ಮಧ್ಯದಲ್ಲಿ ಹಿಡಿದುಕೊಳ್ಳಿ. ಪೈಪ್ನಲ್ಲಿ ಸ್ವಲ್ಪ ನೀರು ಹಾಕಲು ನಿಮ್ಮ ಸ್ನೇಹಿತರಲ್ಲಿ ಒಬ್ಬನಿಗೆ ಹೇಳಿ. ರಬ್ಬರ್ ಹಾಳೆ ಉಬ್ಬಿಕೊಳ್ಳುತ್ತಿದೆಯೇ? ಪೈಪ್ನಲ್ಲಿನ ನೀರಿನ ಮಟ್ಟವನ್ನ ಗುರ್ತು ಮಾಡಿ. ಇನ್ನು ಹೆಚ್ಚಿನ ಪ್ರಮಾಣದ ನೀರನ್ನ ಹಾಕಿ. ರಬ್ಬರ್ ಹಾಳೆ ಉಬ್ಬಿರುವುದನ್ನು ಮತ್ತು ಪೈಪ್ನಲ್ಲಿನ ನೀರಿನ ಮಟ್ಟದ ಎತ್ತರವನ್ನ ಗಮನಿಸಿ. ಇದೇ ಪ್ರಕ್ರಿಯೆಯನ್ನ ಹಲವು ಬಾರಿ ಪುನರ್ವರ್ತಿಸಿ. ರಬ್ಬರ್ ಹಾಳೆಯ ಉಬ್ಬುವಿಕೆಯ ಪ್ರಮಾಣ ಮತ್ತು ಪೈಪ್ನಲ್ಲಿನ ನೀರಿನ ಮಟ್ಟದ ಎತ್ತರಗಳ ನಡುವೆ ಯಾವುದಾದ್ರೂ ಸಂಬಂಧವನ್ನ ನೀವು ಕಾಣಬಹುದಾ ಅನ್ನೋದನ್ನ ನೋಡಿ.
ಪಾತ್ರೆಯ ತಳಭಾಗದಲ್ಲಿ ನೀರಿನಿಂದ ಉಂಟಾಗುವ ಒತ್ತಡವು ಅದರ ಎತ್ತರವನ್ನ ಕೂಡ ಅವಲಂಬಿಸುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಪ್ರಯೋಗವನ್ನ ನಿಮ್ಮ ಶಿಕ್ಷಕರ ಮೇಲ್ವಿಚಾರಣೆಯ ಮೇಲೆ ಮಾಡುವಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಿ. ರಬ್ಬರ್ ಹಾಳೆ ಇದನ್ನ ಒಂದ್ ರೀತಿ ನೀವು ಆ ಈ ಬಲೂನ್ಗಳಿರ್ತಲ್ಲ ಆ ರೀತಿಯಾಗಿ ಮಾಡಬಹುದು. ಇದನ್ನ ಇಲ್ಲಿ ಉಬ್ಬಬೇಕಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಪ್ರಮಾಣದ ನೀರನ್ನ ಹಾಕ್ಬೇಕಾಗತ್ತೆ. ಆದ್ರಿಂದ ಹೆಚ್ಚು ನೀರ್ ಹಾಕ್ತಾ ಬಂದಂಗೂ ಕೂಡ ಇದು ಉಬ್ತಾ ಬರುತ್ತೆ. ಇಲ್ಲಿ ನೀರಿನ ಹೈಟ್ ಅನ್ನ ಕೂಡ ನೀವು ಗಮನಿಸಬಹುದು. ಒಟ್ಟಾರೆ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಪಾತ್ರೆಯ ತಳಭಾಗದಲ್ಲಿ ನೀರಿನಿಂದ ಉಂಟಾಗುವಂತಹ ಒತ್ತಡವು ಅದರ ಎತ್ತರವನ್ನ ಕೂಡ ಅವಲಂಬಿಸಿರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಚಟುವಟಿಕೆ. ಈಗ ಚಟುವಟಿಕೆ 7.8 ಇದು. ಇನ್ನೊಂದು ಚಟುವಟಿಕೆ ಇದೆ, ಅದು 7.9. ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ತೆಗೆದುಕೊಳ್ಳಿ. ತಳಭಾಗದಲ್ಲಿರುವಂತಹ ಚಿತ್ರ 7.15ರಲ್ಲಿ ತೋರಿಸಿರುವಂತೆ ಓಕೆ. ಈ ತರ ಒಂದು ಬಾಟಲ್ ಏನ ತೆಗೆದುಕೊಬೇಕಾಗತ್ತೆ ನೀವು. ಆದ್ರೆ ಇಷ್ಟು ನೀರನ್ನ ತುಂಬಿಸಿರ್ಬೇಕಾಗತ್ತೆ ನೀವು. ಓಕೆ. ಈಗ ಏನಾಗುತ್ತೆ ಗಮನಿಸೋಣ. ಒಂದು ಪ್ಲಾಸ್ಟಿಕ್ ಬಾಟಲ್ ಅನ್ನ ತೆಗೆದುಕೊಂಡು ಅದರ ತಳಭಾಗದಲ್ಲಿ ಕೆಲವು ಸೆಂಟಿಮೀಟರ್ ಉದ್ದದ ಸಿಲಿಂಡರಿನ ಆಕಾರದ ಗಾಜಿನ ಕೊಳವೆಯ ಒಂದು ತುದಿಯನ್ನ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿ ಮತ್ತು ಬಾಟಲ್ ತಳಭಾಗಕ್ಕೆ ಅದನ್ನ ತ್ವರಿತವಾಗಿ ಒಳ ಸೇರಿಸುವುದರ ಮೂಲಕ ಮಾಡಬಹುದು. ಸೊ ಅದನ್ನ ಬಿಸಿ ಮಾಡಿದಾಗ ಈ ಪ್ಲಾಸ್ಟಿಕ್ ಬಾಟಲ್ ಅಲ್ವಾ, ಇದು ಓಪನ್ ಆಗುತ್ತೆ. ಸೊ ಇದ್ರೊಳಗೆ ನೀವು ತೂರಿಸಬಹುದು. ಜೋಡಣೆಯ ಭಾಗದಲ್ಲಿ ನೀರು ಸೋರಿಕೆಯಾಗದಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಿ. ಇಲ್ಲಿ ಎಲ್ಲೂ ನೀರು ಹನಿ ಆಗ್ಬಾರ್ದು ಅಥವಾ ಡ್ರಾಪ್ ಆಗ್ತಾ ಹೋಗ್ಬಾರ್ದು. ಅದನ್ನ ಗಮನಿಸ್ತಾ ಬನ್ನಿ. ಕರಗುವ ಮೇಣದಿಂದ ಸೀಲ್ ಮಾಡಿ, ಅಂದ್ರೆ ಕ್ಯಾಂಡಲ್ ನಿಂದ ಅದನ್ನ ಸೀಲ್ ಮಾಡ್ತಾ ಬನ್ನಿ. ಚಟುವಟಿಕೆ 7.8 ಇದರಲ್ಲಿ ಮಾಡಿರುವಂತೆ ಗಾಜಿನ ಕೊಳವೆಯ ಬಾಯಿಯನ್ನ ತೆಳುವಾದ ರಬ್ಬರ್ ಹಾಳೆಯಿಂದ ಮುಚ್ಚಿರಿ. ಈಗ ಬಾಟಲಿಯನ್ನ ಅರ್ಧದಷ್ಟು ನೀರು ತುಂಬಿಸಿ. ನೀವೇನನ್ನ ಗಮನಿಸ್ತೀರಾ? ಗಾಜಿನ ಕೊಳವೆಯ ತುದಿಗೆ ಕಟ್ಟಿರುವಂತಹ ರಬ್ಬರ್ ಶೀಟ್ ಈ ಬಾರಿ ಯಾಕೆ ಉಬ್ಬುತ್ತು? ಬಾಟಲ್ಗೂ ಇನ್ನು ಸ್ವಲ್ಪ ನೀರನ್ನ ಹಾಕಿ ರಬ್ಬರ್ ಹಾಳೆಯ ಉಬ್ಬುವಿಕೆಯಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬರುತ್ತಾ ಅನ್ನತ್ತ ಚೆಕ್ ಮಾಡಿ. ಈಗ ರಬ್ಬರ್ ಹಾಳೆಯನ್ನ ಗಾಜಿನ ಬಾಟಲಿನ ಒಂದು ಬದಿಗೆ ಸೇರಿಸಿದೆಯೇ ಹೊರತು ಪಾತ್ರೆಯ ತಳಭಾಗಕ್ಕೆ ಅಲ್ಲ ಎಂಬುದನ್ನ ಗಮನಿಸಿ. ಸೊ ಹಳೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಅದ್ರ ತಳಭಾಗಕ್ಕೆ ಹೀಗೆ ಏನ್ ಕೊಳವೆ ಇತ್ತು ಅದರ ಒಂದು ತಳಭಾಗಕ್ಕೆ ಈ ರೀತಿಯಾಗಿ ಸೇರಿಸಿದ್ವಿ. ಇಲ್ಲಿ ಅದರ ಪಕ್ಕಕ್ಕೆ ಸೇರಿಸಿದೀವಿ. ಒಟ್ಟಾರೆ ರಬ್ಬರ್ ಹಾಳೆಯ ಉಬ್ಬುವಿಕೆಯು ದ್ರವ ಪಾತ್ರೆಯ ಬದಿಗಳ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತದೆ ಅನ್ನೋದನ್ನ ಈ ಒಂದು ಸಂದರ್ಭ ಸೂಚಿಸುತ್ತೆ. ಅರ್ಥ ಆಯ್ತಾ? ದ್ರವ ಪಾತ್ರೆಯ ಗೋಡೆಯ ಮೇಲೆ ಒತ್ತಡವನ್ನ ಬೀರುತ್ತೆ. ಸೊ ಅದು ಸೈಡ್ಗಾದ್ರೂ ಹಾಕಿ ಕೆಳಗಾದ್ರೂ ಹಾಕಿ.
ಈ ರೀತಿ ಆದ್ರೂ ಇರ್ಲಿ ಅಥವಾ ಈ ರೀತಿ ಆದ್ರೂ ಇರ್ಲಿ, ಅಲ್ಲಿ ಒಂದು ಒತ್ತಡವನ್ನ ಈ ಒಂದು ದ್ರವ ಲಿಕ್ವಿಡ್ ಅನ್ನೋದನ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನ ನೀವು ಈ ಒಂದು ಎಕ್ಸ್ಪೆರಿಮೆಂಟ್ ಚಟುವಟಿಕೆಗಳ ಮೂಲಕ ತಿಳ್ಕೊಂಡ್ರಿ. ಸಮಯ ಆಗ್ತಾ ಬಂತು. ಚಟುವಟಿಕೆ 7.10 ಮಾಡ್ಬೇಕು. ಅದನ್ನ ನಾವು ಮುಂದಿನ ಕ್ಲಾಸ್ ನಲ್ಲಿ ಮಾಡೋಣ. ಜೊತೆಗೆ ಈ ವಾರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ಲಿಲ್ಲ. ಅದರಿಂದ ಮುಂದಿನ ಕ್ಲಾಸ್ ನಲ್ಲಿ ಸೋಮವಾರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಪಾಠ ಯಾವ್ದು ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ಯಾವ ಪಾಠದ ಕುರಿತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ನೀವು ತೆಗೆದುಕೊಳ್ತೀರಾ? ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ, ಈ ಒಂದು ಪಠ್ಯದ ಕುರಿತು ಮುಂದಿನ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ತೋರಿಸಿದಂತಹ ಸಿಮ್ಯುಲೇಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.